ನಾನು ಈ ತಾಂಬೂಲನ ಯಾರಿಗ್ ಕೊಡ್ತೀನಿ ಅಂದ್ರೆ ನಾನು ಒಪ್ಸಿರೋ ಕೆಲ್ಸನ ಮಾಡದೇ ಇರೋರ್ಗೆ, ನನ್ನ ಮಾತನ್ನ ಕೇಳದೇ ಇರೋರ್ಗೆ, ಅವ್ರಿಗೆ ನಾನು ಈ ತಾಂಬೂಲ ಕೊಡ್ತೀನಿ. ಇದನ್ ತಿಂದ ತಕ್ಷಣ ಅವರು ಸಂತೋಷವಾಗಿ ನನ್ನ ಹೆಸರು ಹೇಳ್ಕೊಂಡು ಸ್ವರ್ಗಕ್ಕೆ ಹೋಗ್ತಾರೆ. ಏನಂತೀಯ ದಾಮು? ನೆನಪಿದೀಯಾ? ಈ ರೀತಿ ತಾಂಬೂಲನೇ ಅವತ್ತು ಬಜಾವಾಗೆ ಕೊಟ್ಟಿದ್ದು. ಅದೇ ಈ ತಾಂಬೂಲ. ಇದು ತುಂಬಾ ಅದ್ಭುತವಾಗಿರೋದು. ಇದನ್ನ ಅವತ್ತು ದಿನುಗೆ ಕೊಟ್ಟಿದ್ನಲ್ಲ, ರಾಂಬಾಣಿ ವೀಳ್ಯದೆಲೆ. ಸಂತೋಷವಾಗಿ ತಿನ್ನೋ ಪ್ರೀತಿಯಿಂದ ಕೊಡ್ತಾ ಇರೋದು. ಈ ಮೂರನೇ ತಾಂಬೂಲ, ಈ ತಾಂಬೂಲ ಪರಿಮಳ ತುಂಬಿರೋ ತಾಂಬೂಲ, ನಿಮ್ಗೆ ದಯೆ ತೋರಿ ಕೊಡ್ತಾ ಇರೋ ತಾಂಬೂಲ. 2 ತಾಂಬೂಲದಲ್ಲಿ ವಿಷ ಇದೆ, ಆದ್ರೆ ಒಂದ್ರಲ್ಲಿ ಅಮೃತ ಇದೆ. ವಿಷ ತಾಂಬೂಲ ಯಾರಿಗ್ ಸಿಗುತ್ತೆ, ಅಮೃತ ತಾಂಬೂಲ ಯಾರಿಗ್ ಸಿಗುತ್ತೆ ಅನ್ನೋದು ಅದು ಅವ್ರವ್ರ ಅದೃಷ್ಟದ ಮೇಲೆ ನಿರ್ಧಾರ ಆಗುತ್ತೆ. ಈ ಕಣ್ಣ ಮುಚ್ಚಾಲೆ ಆಟ ಆಡೋದು ಮತ್ತದನ್ನ ನೋಡೋದು ಈ ಜಮೀನ್ದಾರಂಗೆ ತುಂಬಾ ತುಂಬಾ ಇಷ್ಟ. ನೀವು 3 ಜನ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಈ ಶಿಕ್ಷೆ ಕೊಡ್ತಾ ಇದ್ದೀನಿ ನಾನು. ಯಾರಿಗೆ ಯಾವ ತಾಂಬೂಲ ಸಿಗುತ್ತೋ ಕಾದ್ ನೋಡ್ಬೇಕಷ್ಟೇ. ಲೇ ದೊಂಡೆ, ಇದನ್ನ ಹಿಡ್ಕೋ. ಇವಾಗ ನನ್ಗೂ ಕೂಡ ಗೊತ್ತಾಗಲ್ಲ ಯಾವುದು ವಿಷದ ತಾಂಬೂಲ, ಯಾವುದು ಅಮೃತ ಇರೋ ತಾಂಬೂಲ. ಏಯ್ ನಗೋ ಬುದ್ಧಿ. ಏಯ್ ನಗೋ. ಯಜಮಾನ್ರೆ, ನೀವು ನನಗೆ ವಯಸ್ಸಿರೋ ಕೆಲಸನ ಸರಿಯಾಗಿ ಮಾಡಿದ್ದೀನಿ ಯಜಮಾನ್ರೆ. ಒಳ್ಳೆ ತಾಂಬೂಲನ ನೀವು ನನಗೆ ಕೊಡ್ಬೇಕು ಯಜಮಾನ್ರೆ. ಈ ಊರಲ್ಲಿ ನನ್ನ ಹಾಗೆ ಯಾರೂ ನ್ಯಾಯವಾದ ತೀರ್ಪನ್ನ ಹೇಳೋದಿಲ್ಲ, ಇದು ನಿನಗ್ ಕೂಡ ಗೊತ್ತು. ನಾನು ತೀರ್ಪು ಕೊಟ್ಟಾಯ್ತಲ್ವಾ, ತಾಂಬೂಲ ತಗೊಂಡು ತಿನ್ನು, ಇಲ್ಲ ನಾನೇ ತಿನ್ನಿಸ್ಲಾ? ಯಜಮಾನ್ರೆ, ನಾನು ನೀವು ಹೇಳ್ದಾಗೆ ಮಾಡ್ದೆ. ನನ್ ಮೇಲೆ ದಯೆ ತೋರಿಸಿ ನೀವು ಹೇಳ್ದಾಗೆ ಕಂಬಳಿಗಳನ್ನ ಕಳ್ತನ ಮಾಡ್ದೆ. ಆದ್ರೆ ಯಜಮಾನ್ರೆ, ಆ ಕಂಬಳಿಗಳು ನನ್ನನ್ನ ಭಯ ಪಡಿಸಿದ್ವು ಯಜಮಾನ್ರೆ, ನಮ್ ತಾಯಾಣೆ. ಇವ್ನು ಏನ್ ಹೇಳ್ತಿದ್ದಾನೋ ಏನೋ ಹೇಳ್ತಿದ್ದಾನ ಇವನು. ಕಂಬಳಿಗಳು ನಿನಗ್ ಭಯ ಪಡಿಸಿದ್ವಾ, ಇಲ್ಲ ನೀನೇ ಕಂಬಳಿಗಳಿಗೆ ಭಯ ಪಡಿಸಿದ್ಯಾ? ಯಜಮಾನ್ರೆ, ಮೊದ್ಲು ನಾನು ಕೂಡ ಅದನ್ನ ನಂಬಲಿಲ್ಲ ಯಜಮಾನ್ರೆ. ಆದ್ರೆ ಆ ಕಂಬಳಿಗಳು ನನ್ನ ಕಣ್ಣು ಮುಂದೆ ನಾಟ್ಯ ಮಾಡಿದ್ವು ಯಜಮಾನ್ರೆ. ಅದನ್ನ ನೋಡಿ ನಾನು ಭಯದಿಂದ ತಲೆ ಸುತ್ತಿದ್ದೋದೆ ನಮ್ ತಾಯಾಣಿಗೂ ಯಜಮಾನ್ರೆ. ಏನ್ ದಾಮೋ ಅತಿಯಾಗಿ ನಗ್ತಾ ಇದೀಯಾ? ಅಮೃತ ತಾಂಬೂಲ ನಿನಗೆ ಅನ್ಕೊಂಡಿದ್ಯಾ? ಆ ಚೇಳು ಹೇಗೆ ಅದೃಶ್ಯ ಆಯ್ತು ನೀನಿನ್ನೂ ನನಗೆ ಹೇಳಿಲ್ಲ. ಇಲ್ಲಿ ನಿಂತ್ಕೊಂಡು ಕಿಲಕಿಲ ಅಂತ ನಗ್ತಾ ಇದೀಯಾ? ಲೇ, ಆ ಚೇಳು ಮಾಯ ಆದ್ರೂ ಈ ದೊಡ್ಡ ಚೇಳು ಇಲ್ಲೇ ಇದೆ. ಹೇಳೋ, ಆ ಚೇಳು ಹೇಗೆ ಅದೃಶ್ಯ ಆಯ್ತು? ಅಯ್ಯೋ ಯಜಮಾನ್ರೆ, ನಾನು ಆ ಚೇಳನ್ನೇ ನೋಡ್ತಾ ಇದ್ದೆ, ಆದ್ರೆ ಅದು ಥಟ್ಟಂತ ಮಾಯ ಆಗೋಯ್ತು. ಎಲ್ಲೋಯ್ತು ಅಂತ ಗೊತ್ತಿಲ್ಲ ಯಜಮಾನ್ರೆ. ಶಿವನ್ ಪಾದ ಸೇರಿರ್ಬೋದು. ಅದು ಎಲ್ಗ ಹೋಗಿರ್ಬೋದು ಯಜಮಾನ್ರೆ. ಅಷ್ಟಕ್ಕೂ ಅಲ್ಲಿದ್ದ ಚೇಳು ಏನಾಯಿತು? ಈ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ ಸ್ವಾಮಿ. ಸರಿಯಾದ ಸಮಯಕ್ಕೆ ಆ ಚೇಳು ಹೊರಬರುತ್ತದೆ ಎಂದು ನೀವು ನನಗೆ ಹೇಳಿದ್ದಿರಿ. ಆ ಸಮಯ ಯಾವಾಗ ಬರುವುದು ಸ್ವಾಮಿ? ಅದು ಆ ಮೂಕಜೀವಿ ಜೊತೆ ಏಕೆ ಆಟವಾಡುತ್ತಿದ್ದೀರಿ? ಅಷ್ಟಕ್ಕೂ ಇದರಿಂದ ಆಗುವ ಪ್ರಯೋಜನವಾದರೂ ಏನು? ಈಗ ಆ ಚೇಳು ಜಮೀನ್ದಾರನ ಮನೆಯಲ್ಲೇ ಇದೆ ಅಲ್ಲವೇ ಸ್ವಾಮಿ? ಇಲ್ಲ ಇಲ್ಲ, ಅಲ್ಲಿ ಇರುವುದಿಲ್ಲ. ಮನೆಯಲ್ಲಿದ್ದರೆ ಅವರಿಗೆ ಕಾಣಿಸದೆ ಹೇಗೆ ಇರುತ್ತದೆ? ನನ್ನ ಸಂದೇಹವೇನೆಂದರೆ ಅದರಿಂದಾಗುವ ಕಾರ್ಯವೇನೆಂಬುದನ್ನಾದರೂ ಹೇಳಿ. ಇನ್ನೆಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುವಿರಿ? ನನಗೆ ಸ್ವಲ್ಪ ಮಾತನಾಡಲು ಬಿಡು. ಆಯಿತು ಸ್ವಾಮಿ.
ಕೇಳಿಸಿಕೊಳ್ಳುವವರು ಅಂದುಕೊಳ್ಳುತ್ತಾರೆ ನಿಮಗೆ ಮಾತನಾಡುವ ಅವಕಾಶ ಕೊಡದೆ ನಾನು ನಿಲ್ಲಿಸದೆ ಮಾತನಾಡುತ್ತಿದ್ದೇನೆ ಎಂದು. ಇದು ಅಂದುಕೊಳ್ಳದೇ ನಡೆದ ಕಾರ್ಯ, ಆದರೆ ಅದೇ ಸತ್ಯ. ನಿಜವಾಗಿ? ಅಯ್ಯೋ ಸ್ವಾಮಿ, ತಪ್ಪಾಯಿತು, ಕ್ಷಮಿಸಿಬಿಡಿ. ಈಗ ನೀವು ಮಾತನಾಡಿ, ನಾನು ಮಾತನಾಡುವುದಿಲ್ಲ. ಹತ್ತಿರವಾಗಿದೆ. ಚೇಳು ಹೊರಬರುವ ಸಮಯ ಹತ್ತಿರವಾಗಿದೆ. ಸದ್ಯದಲ್ಲೇ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಲಭಿಸಲಿದೆ ದೇವಿ. ನಿಜವಾಗಿಯೂ ಸ್ವಾಮಿ? ನನ್ನೊಬ್ಬಳಿಗೇನಾ ಅಥವಾ ಆ ಮನೆಯವರೆಲ್ಲರಿಗೂನಾ? ಅದನ್ನು ಕೂಡ ನೀನು ನೋಡುತ್ತೀಯ ಸದ್ಯದಲ್ಲೇ. ಬನ್ನಿ, ಶುರು ಮಾಡ್ಕೊಳ್ಳಿ. ಬೇಗ ಬಂದು ತಾಂಬೂಲ ತಗೊಳ್ಳಿ. ನಾನು ಹೇಳೋದೇನಂದ್ರೆ ಯಜಮಾನ್ರೆ, ಹೇಳಿ ದಾಮು ಅವರೇ. ಆ ತಾಂಬೂಲಗಳಲ್ಲಿ ಯಾವ್ದ್ರಲ್ಲಿ ವಿಷ ಇದೆಯೋ ಯಾವ್ದ್ರಲ್ಲಿ ವಿಷ ಇಲ್ವೋ ಅನ್ನೋದು ನೀವು ನನಗೆ ಹೇಳಿದ್ರಿ ಅಂದ್ರೆ ಹೇಳ್ತೀನಿ ಬನ್ನಿ. ನಾನು ಕೂಡ ನಿಮ್ ಜೊತೆಗೆ ತಾಂಬೂಲ ಹಾಕೋತೀನಿ. ದೊಂಡು ಆ ಬುದ್ಧಿ. ವಿಷದ ತಾಂಬೂಲ ಇವರಿಗೆ ಬಂದಿದೆ. ಅಯ್ಯಯ್ಯೋ, ದುಂಡುಗೆ ಅದ್ರಲ್ಲಿ ಏನ್ ಕಾಣಿಸಿರ್ಬೋದು? ಒಂದ್ ವೇಳೆ ನನ್ಗೆ ಬಿಡುಗಡೆ ಸಿಗತ್ತಾ? ಹೋಗ್ಲಿ ಬಿಡು. ಯಜಮಾನ್ರು ಮುಂದೆ ತಾಂಬೂಲ ತಿನ್ನೋ ಹಾಗೆ ನಾಟಕ ಮಾಡಿದ್ರೆ ಆಯ್ತು, ಆಮೇಲೆ ದೂರ ಹೋಗಿ ತುಪ್ಪಕ್ಕಂತ ಉಗಿದ್ರೆ ಆಯ್ತು. ಚೇಳು ಕಚ್ಬಿಡ್ತು. ಮುಚ್ಚು. ಅಯ್ಯೋ ಅಯ್ಯೋ ಯಜಮಾನ್ರೆ,